ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಆವಾಗಲೇ ವೀಡಿಯೋ ಎಲ್ಲ ಒಂದು ವೀಡಿಯೋ ಮಾಡಿಬಿಟ್ಟು ಸುಮ್ಮನೆ ಆಚೆಲೆ ಕೂತಿದ್ದೆ. ಫ್ರೆಂಡ್ಸ್, ಇದು ನೋಡಿ ನಕ್ಲೆಸ್ ಚೆನ್ನಾಗಿದೆ ನನ್ನ ಮಗಳದ್ದು. ಇನ್ನು ಫ್ರೆಂಡ್ಸ್, ನಾನಿವತ್ತು ಯಾಕೆ ಬೆಡ್ರೂಮಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಆಚೆಲೆ ನನಗೆ ಟಿ ವಿದು ಸೌಂಡ್ ಬರುತ್ತೆ. ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಅವಳು ವೀಡಿಯೋ ಇದು ಗೌರಮ್ಮ ಪಿಕ್ಚರ್ ಹಾಕೋರು ಉಪೇಂದ್ರಂದು ನೋಡ್ತಾ ಕೂತಿದ್ದಾರೆ. ಫ್ರೆಂಡ್ಸ್, ಅದರಲ್ಲಿ ಈ ಒಂದು ಸಾಧು ಕೋಕಿಲು. ನಾನು ನಮ್ಮ ಮನೇಲಿ ಕಾಮಿಡಿಲಿ ಫಸ್ಟು ಸಾಧು ಕೋಕಿಲು ನನ್ನ ಗುರು. ಎಲ್ಲರೂ ನನಗೆ ಕಾಮಿಡಿ ಏನಾದರೂ ಬಂದರೆ ಸಾಕು, ನಮ್ಮ ಮನೇಲಿ ನಿನ್ನ ಗುರು ಬಂದ ನೋಡ್ಬಾ ಅಂತಾರೆ. ಅದರಲ್ಲಿ ಕಾಮಿಡಿ ಐತಲ್ಲ, ಅವನು ಕಾರ್ ಕೆಟ್ಟೋಗಿದ್ರೆ ಫುಲ್ಲು ಕಾರ್ಗೆಲ್ಲ ಬೀಗ ಹಾಕ್ಬಿಟ್ಟು ಬರ್ತಾನೆ. ಫ್ರೆಂಡ್ಸ್, ಎಷ್ಟೊಂದು ಬೀಗ ಹಾಕ್ಬಿಟ್ಟು ಬರ್ತಾನೆ ನೋಡಿ, 4 ಡೋರ್ಗೂ ಬೀಗ ಹಾಕಿ. ಆಮೇಲೆ ಇದೆಲ್ಲ ಒಂದು ಕಾಮಿಡಿ ಐತೆ. 4 ಡೋರ್ಗೂ ಬೀಗ ಹಾಕ್ಬಿಟ್ಟು ಬರ್ತಾನೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಬೆಡ್ರೂಮಲ್ಲಿ ಕೂತ್ಕೊಂಡು ಮಾತಾಡ್ತೇನೆ. ನಮ್ಮದು ಬೆಡ್ರೂಮಲ್ಲಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಬೆಡ್ರೂಮಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ನೋಡಿ, ಅದು ಚಾಮುಂಡೇಶ್ವರಿಗೆ ಹೋದಾಗ ನಾನು ಫೋಟೋ ತಂದೆ ನೋಡಿ. ನಾನು ಬೆಡ್ರೂಮಲ್ಲಿ ಒಂದು ಶಿವಂದು ಹಾಕ್ಕೊಂಡಿದ್ದೀನಿ. ಎದ್ದು ನಾನು ಫಸ್ಟ್ ನೋಡೋದೆ ಶಿವ, ಅದು ಚಾಮುಂಡೇಶ್ವರಿದು ಹಂಗೆ ಅಂಟಿಸಿದ್ದೀನಿ ಮಾಲಿಕ ಎತ್ತ. ಆಮೇಲೆ ನಾನು ಫ್ರೆಂಡ್ಸ್ ನೋಡಿ, ಬೆಡ್ರೂಮಲ್ಲಿ ಇದೊಂದು ಆಂಜನೇಯಂದು ಸ್ವಿಚ್ ಲೈಟು ಯಾವಾಗಲೂ ಇದೇ. ನಾನು ಲೈಟ್ ಆನ್ ಮಾಡ್ಕೊಳ್ಳೋದು ಮಲಗಿದಾಗ ಬೆಡ್ರೂಮಲ್ಲಿ. ನಾನು ಕತ್ಲೆಯಲ್ಲಿ ಮಲ್ಕೊಳ್ಳಲ್ಲ ಫ್ರೆಂಡ್ಸ್. ಯಾವಾಗ ನಾನು ಎಲ್ಲೇ ಹೋಗಲಿ, ಯಾರ ಮನೆಗೆ ಹೋಗಲಿ, ಎಲ್ಲೇ ಇರಲಿ, ನನಗೆ ಲೈಟ್ ಇರಬೇಕು. ನಾನು ಆ ಥರ ಎಲ್ಲ ಹಂಗೆ ಬರೀ ಕತ್ಲೆಯಲ್ಲೇ ಮಲ್ಕೋತಾರಲ್ಲ, ಈಗ ಆ ಥರ ನಾನು ಚಿಕ್ಕದ್ರಿಂದಲೂ ನನಗೆ ಅದೇ ಅಭ್ಯಾಸ ನೋಡಿ. ಇದೇ ಆಂಜನೇಯ, ಇದು ಯಾವಾಗಲೂ ನಾನು ಸ್ವಿಚ್ ಬೋರ್ಡ್ಗೆ ಹಾಕತ್ತೀನಿ. ಸ್ವಿಚ್ ಬೋರ್ಡ್ಗೆ ಹಾಕಿರ್ತೀನಿ ನೋಡಿ. ಈ ಕಡೆ ಪ್ಲಗ್ಗು. ಇದು ನನ್ನ ಮಗಳು ಇಸ್ಕಾನ್ ಟೆಂಪಲ್ಗೆ ಹೋದಾಗ ನಂಗೆ ತಂದು ಕೊಟ್ಟಿದ್ದು. ಡೈಲಿ ನಾನು ಬೆಡ್ರೂಮ್ಗೆ ಇದೇ ಲೈಟ್ ಹಾಕೋದು ಫ್ರೆಂಡ್ಸ್. ಹಾಲಲ್ಲಿ ಒಂದು ಚಿಕ್ಕ ಲೈಟ್ ಹಾಕಿದ್ದೀವಿ. ಇದು ನಾನು ಎದ್ದು ಫಸ್ಟ್ ನೋಡೋದೆ ಆಂಜನೇಯ ಮತ್ತು ಶಿವ. ಮೂರೈತೆ ಶಿವ ನೋಡಿ. ಇದು ಚಾಮುಂಡೇಶ್ವರಿ ನನ್ನ ತಲೆ ಹಿಂದೆಯೇ ಅದು ಚಾಮುಂಡಿ. ಹೋದ ವರ್ಷ ನೋಡಿ ಫ್ರೆಂಡ್ಸ್, ಕರೆಕ್ಟ್ ಹೋದ ವರ್ಷ ಆಷಾಢ, ನಿಮ್ಗೆ ಹೇಳಲೇ ಇಲ್ಲ, ಈಗ 1 ವರ್ಷ ಆಯಿತು ಅಂತ ಹೇಳಿದ್ನಲ್ಲ. ಆಷಾಢಕ್ಕೆ ಹೋದಾಗ ನಂಜನಗೂಡಿಗೆ ಹೋಗಿ ಇದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಸುಮ್ಮನೆ ನಮ್ಮದು ದೇವ್ರ ಮನೇಲಿ ಚಾಮುಂಡಿ ಫೋಟೋನೇ ಐತೆ. ಫೋಟೋ ಏನಕ್ಕೆ ಅಂತ ಇದೊಂದು ತಂದು ನಾನು ನೋಡಿದ್ದೆ, ನಮ್ಮ ಬೆಡ್ರೂಮ್ಗೆ ಅಂಟಿಸ್ಕೊಂಡಿದ್ದೆ. ಇನ್ನು ಮೇಲೆ ಶಿವಂದು ತಂದು ಫ್ರೆಂಡ್ಸ್, ಆ ಮನೇಲಿದ್ದಾಗಲಿದ್ದೆ. ನಾವು ಈ ಮನೆಗೆ ಬಂದೆ 3 ವರ್ಷ ಆಯಿತು. ನಾನು ಅದನ್ನು ಎಲ್ಲೂ ಕಳೆದಿಲ್ಲ, ಹಂಗೇ ತಂದು ನಾನು ಇಲ್ಲಿ ಬೆಡ್ರೂಮ್ಗೆ ಅಂಟಿಸ್ಕೊಂಡಿದ್ದೀನಿ. ಫಸ್ಟು ನಾನು ನನ್ನ ಬೆಡ್ರೂಮಲ್ಲಿ ಫ್ರೆಂಡ್ಸ್ ಎದ್ದ ತಕ್ಷಣವೇ ಇಲ್ಲಿ ಆಂಜನೇಯನ ನೋಡಿ, ಮೇಲೆ ಚಾಮುಂಡೇಶ್ವರಿನ ನೋಡಿ, ಆಮೇಲೆ ಶಿವನ್ನ ನೋಡ್ತೀನಿ ನಾನು ಯಾವಾಗಲೂ ಅಷ್ಟೇ. ಇನ್ನು ಫ್ರೆಂಡ್ಸ್, ನಾನು ನಮ್ಮ ಮನೇಲಿ ಔಟ್ಸೈಡು ಅಷ್ಟೇ. ಇಲ್ಲಿ ನಾವಿರೋ ಜಾಗದಲ್ಲಿ ಒಬ್ಬರು ತಮಿಳ್ನಾಡವರು ಇದ್ದಾರೆ, ನಮ್ಮ ಫ್ರೆಂಡು. ಅವರು ಕಣ್ಣು ದೃಷ್ಟಿಗೆ ಕಣ್ಣದೇ ಒಂದು ಫೋಟೋ ಐತೆ, ಅದೊಂದು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ತುಮಕೂರು ಹತ್ರ ಒಂದು ಆಂಜನೇಯ ಟೆಂಪಲ್ ಐತೆ ಅಂತ ಹೇಳಿದರು, ಅಲ್ಲಿಗೆ ಹೋಗಿದ್ದೆ. ಆಗ ಅದೊಂದು ಫೋಟೋ ಬಾಗಿಲಲ್ಲಿ ನಾನು ಆ ಕಡೆ ಇಟ್ಟಿದ್ದೀನಿ. ಇನ್ನು ಮಧ್ಯದಲ್ಲಿ ಬಂದು ಆಂಜನೇಯ ಇದೆಲ್ಲ 5 ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಇಟ್ಟಿದ್ದೀನಿ. ಮತ್ತು ಬೂದುಗುಂಬಳಕಾಯಿ ನಿಮಗೆ ಗೊತ್ತು, ನಾನು ಇದು ಸತ್ಯನಾರಾಯಣ ಪೂಜೆ ಮಾಡಿದಾಗ ನಮ್ಮ ಮನೆಗೆ ಕೊಡ್ತಾರಲ್ಲ. ಬನ್ನಿ, ಇದನ್ನೊಂದು ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ. ಸತ್ಯನಾರಾಯಣ ಪೂಜೆ ಮಾಡಿದಾಗ ಫ್ರೆಂಡ್ಸ್, ಅದು ನಮಗೆ ಬಾಗಿಲಿಗೆ ಕಟ್ಟಲೇಬೇಕಲ್ಲ, ಅದನ್ನು ಕಟ್ಟಿದ್ದೀನಿ. ಇನ್ನು ಒಳಗಡೆಯಿಂದ ನಾನು ಆಚೆ ಹೋಗಬೇಕಾದ್ರೆ ಸಿಗಂದೂರು ಚೌಡೇಶ್ವರಿದೊಂದು, ಆಂಜನೇಯ ಒಂದು, ಮತ್ತು ಇದು ಫ್ರೆಂಡ್ಸ್ ಮಂಜುನಾಥ ಸ್ವಾಮಿದು ತೆಂಗಿನಕಾಯಿ ನಾನು ಕಟ್ಟಿರೋದು. ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ಮನೆಯಲ್ಲಿ ನನಗೆ ನೋಡಿ ಒಂದು ಕೆಟ್ಟ ಕನಸು ಬೀಳಲ್ಲ. ಅಲ್ಲಿಂದ ಬಂದು ನಮಗೆ ಒಬ್ಬೊಬ್ಬರೇ ಇದ್ರೂ ಮನೇಲಿ ಭಯ ಆಗಲ್ಲ ನೋಡಿ. ಈಗ ನಮ್ಮ ಮಗಳು ಬೆಳಗ್ಗೆಯಿಂದ ನಾವು ಹೋದರೆ ಸಾಯಂಕಾಲ ನಾವು ಬರೋದು ಇಷ್ಟೊತ್ತಾಗುತ್ತೆ ಫ್ರೆಂಡ್ಸ್. ಒಬ್ಬಳೇ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ ನೋಡಿ. ಅವ್ರು ಎಷ್ಟೇ ದೊಡ್ಡವರಾದ್ರೂ ಒಬ್ಬರೇ ಹೆಂಗಸು ಮನೇಲಿ ಇರಬೇಕು ಅಂದರೆ ನೋಡಿ, ಎಷ್ಟೇ ಧೈರ್ಯ ಆಗಿದ್ರು ಏನಾದರೂ ವರ್ಕ್ ಮಾಡ್ತಾರಲ್ಲ. ಹಂಗಾಗಿ ನನ್ನ ಮಗಳು ಒಬ್ಬಳೇ ಇರ್ತಾಳೆ. ನಾನು ಯಾವುದೇ ಮನೆಗೆ ಹೋದ್ರೂ ಫ್ರೆಂಡ್ಸ್ ಅವನ್ನೆಲ್ಲ ಎತ್ಕೊಂಡು ಹೋಗ್ತೀನಿ. ಆಮೇಲೆ ಉಕ್ಕಡಗಾತ್ರಿಗೆ ನಾನು ವರ್ಷಕ್ಕೊಂದು ಸಲ ಹೋಗಿ ತಡೆ ಹೊಡೆಸ್ಕೊಬತ್ತೀನಿ, ದೃಷ್ಟಿ ತೆಗೆಸ್ಕೊಬತ್ತೀನಿ. ಅದು ಯಾರಿಗಾರು ಹೋಗೋರಿಗೆ ಗೊತ್ತಿರುತ್ತೆ. ಉಕ್ಕಡ ಅಂದರೆ ಮೈಸೂರು ಹತ್ರ ಪಾಂಡವಪುರದ ಹತ್ರ ಫ್ರೆಂಡ್ಸ್, ಅದು ರೈಲ್ವೆ ಸ್ಟೇಷನ್ ಹಿಂದ್ಗಡೆನೇ ಕೂಗ್ತಾ ಇರ್ತಾರೆ ಉಕ್ಕಡ ಅಂತ. ಅಲ್ಲಿ ಜಾಸ್ತಿಯ ಫ್ರೆಂಡ್ಸ್ ಮನುಷ್ಯರಿಗೆ ತಡೆ ಹೊಡೆಯೋದ್ಕಿಂತ ಬಸ್ಗಳಿಗೆ, ಗಾಡಿಗಳಿಗೆ ತುಂಬ ಜನನೇ ತಡೆ ಹೊಡೆಸ್ಕೊತಾರೆ ಆ ದೇವರಲ್ಲಿ. ಉಕ್ಕಡಗಾತ್ರಿ ಮಾರಮ್ಮ ಅಂತ. ನಾನು ವರ್ಷಕ್ಕೊಂದು ಸಲ ಹೋಗ್ತೀನಿ ಫ್ರೆಂಡ್ಸ್, ತಡೆ ಹೊಡೆಸ್ಕೊಬತ್ತೀನಿ. ಇನ್ನು ಈ ವರ್ಷ ಇನ್ನೂ ಏನೂ ಹೋಗಿಲ್ಲ, ಹೋದ ವರ್ಷ ಹೋಗಿದ್ದೆ.
ಅಲ್ಲಿ ಹೋದಾಗ ಫ್ರೆಂಡ್ಸ್ ಅಂಕಾಲೆ ಕಡ್ಡಿ ಅಂತ ಬರುತ್ತೆ. ಅದು ನೀವು ನೋಡಿರ್ತೀರಿ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಅಂಕಾಲೆ ಕಡ್ಡಿ ಜೊತೆ ಇನ್ನೊಂದು ಸುತ್ತಿರ್ತಾರೆ. ಅಂಕಾಲೆ ಕಡ್ಡಿ ಬಾಗಿಲಿಗೆ ಕಟ್ಟಿದ್ರೆ ಫ್ರೆಂಡ್ಸ್ ನಮ್ಮ ಮನೆ ಒಳಗಡೆಗೆ ಗಾಳಿ ಒಂದು ಏನೂ ಒಂದು ಬರಲ್ವಂತೆ, ಕೆಟ್ಟ ದೃಷ್ಟಿ. ಇದು ನನಗೂ ಯಾರೋ ಹೇಳಿದ್ರು ಫ್ರೆಂಡ್ಸ್. ನಾನು ಆಮೇಲೆ ಅದನ್ನು ಕಟ್ಟಿ ಒಂದು 3-4 ವರ್ಷ ಆಯಿತು. ಅಲ್ಲಿವರೆಗೂ ನಾನೇನು ಹಾಕಿರಲಿಲ್ಲ. ನನಗೂ ಹಿಂಗೆ ಯಾರ್ಯಾರೋ, ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಇದನ್ನು ಬಾಗಿಲು ಒಳಗಡೆ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಆಗ ಫ್ರೆಂಡ್ಸ್ ನಾನು ಉಕ್ಕಡಗಾತ್ರಿಗೆ ಹೋಗಿದ್ನಲ್ಲ, ಆಗ ಅಂಕಲ್ ಕಡೆ ಅದು ಒಂದೇ ಒಂದಿಷ್ಟು ದಪ್ಪ ಇರುತ್ತೆ ಫ್ರೆಂಡ್ಸ್. ಅದು ಚಿಕ್ಕ ಚಿಕ್ಕ ಕಡ್ಡಿನೂ ಇರುತ್ತೆ. ಮೊದಲು ಫ್ರೆಂಡ್ಸ್ ನಾನು ಎಡೂರ್ಗೆ ಹೋದಾಗ ಅಟ್ಟಿಲಕ್ಕಮ್ಮಂಗೆ ಮತ್ತು ಜಲ್ಗೇರಿ ಅಮ್ಮಂಗೆ ಹೋಗಿ ಬರ್ತೀನಿ. ಯಾವಾಗಲೂ ಹೋಗ್ತೀನಿ, ಅಲ್ಲಿಗೂ ಹೋಗ್ತೀನಿ ಫ್ರೆಂಡ್ಸ್. ಎಲ್ಲ ದೇವ್ರಿಗೆ ಒಟ್ಟಿನಲ್ಲಿ ಒಂದು ಟೈಮ್ ಇದ್ದಾಗ ಫ್ರೆಂಡ್ಸ್, ವರ್ಷಕ್ಕೊಂದು ಸಲ ಏನೋ ಹೋದರೆ ಒಂದು ಸಮಾಧಾನ. ನಿಮಗೆ ಗೊತ್ತಲ್ಲ, ಯಾವಾಗಲೂ ನಮ್ಮ ಕೆಲಸ, ನಮ್ಮ ಕಷ್ಟ ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾವಾಗ ಕಷ್ಟ ಇರಲ್ಲ, ಯಾವಾಗ ನಮಗೆ ನೋವಿರಲ್ಲ. ಯಾವಾಗಾದರೂ ಒಂದು ವರ್ಷದಲ್ಲಿ ಒಂದು ಸರಿ ಒಂದು ದೇವ್ರಿಗೆ ಹೋದಾಗ ನಮ್ಮ ಮನಸ್ಸಿಗೆ ಒಂಥರ ರಿಲೀಫ್ ಆಗುತ್ತೆ. ಮತ್ತು ಆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು 15 ದಿವಸ, ಒಂದು ತಿಂಗಳೆಲ್ಲ ನಮ್ಮ ಮನಸ್ಸಲ್ಲಿ ಅದೇ ಇರುತ್ತೆ. ಏನೋ ಒಂಥರ ಸಮಾಧಾನ. ಯಾವಾಗಲೂ ಕೆಲಸದ ಬಿಜಿಲಿರ್ತೀವಿ. ಹಂಗಾಗಿ ಫ್ರೆಂಡ್ಸ್ ನನಗಂತೂ ಯಾರಿಗೆ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಯಾವ್ದಾರ ಟೆಂಪಲ್ಗೆ ಹೋಗಿ ಬಂದರೆ ಒಂದು ತಿಂಗಳ ತನಕ ಏನೋ ಒಂದು ಮನಸ್ಸಿಗೆ ಸಮಾಧಾನ. ನಾನು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಯಾವುದೇ ಟೆಂಪಲ್ಗೆ ಹೋದ್ರೂ ಕ್ಯಾಲೆಂಡ್ರ್ ಮೇಲೆ ಬಂದು ಬರಿತೀನಿ ಎಷ್ಟು ದಿವಸ ಆಗಿರುತ್ತೆ. ಇಲ್ಲ 1 ವರ್ಷ ಆಯಿತು, 6 ತಿಂಗಳಾಯಿತು. ಇನ್ನು ಫ್ರೆಂಡ್ಸ್ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ಆಲ್ರೆಡಿ 3 ವರ್ಷನೇ ಆಯಿತು. ಮತ್ತು ಅಲ್ಲಿಗೆ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಅಲ್ಲಿ ತುಂಬ ಲಾಂಗ್ ಆಗೋಯ್ತು, ಹೋಗೇ ಇಲ್ಲ. ಇನ್ನು ಧರ್ಮಸ್ಥಳಕ್ಕೆ ಮತ್ತು ಇದಕ್ಕೆ ಮಂತ್ರಾಲಯಕ್ಕೆ, ನಂಜನಗೂಡಿಗೆ, ಇಲ್ಲಿಗೆಲ್ಲ ವರ್ಷಕ್ಕೊಂದು ಸರಿ ಹೋಗ್ತೀನಿ ಫ್ರೆಂಡ್ಸ್. ನಿಮಗೆ ನಾನು ನಿನ್ನೆ ವೀಡಿಯೋದಲ್ಲೂ ಹೇಳಿದೆ, ಈ ವರ್ಷ ಏನಾಗುತ್ತೋ ಚಾಮುಂಡೇಶ್ವರಿ ಆಷಾಢ ಅಲ್ಲೇ ನಂಜನಗೂಡಿಗೆ ಹೋಗಬೇಕು ಅಂತ. ಏನು ಫ್ರೆಂಡ್ಸ್, ನಮಗೆ ಏನು ಮಾಡ್ತೀರಾ ನೋಡಿ, ನಾವು ಕೆಲಸನೂ ಮಾಡಬೇಕು, ನಾವೆಲ್ಲ ಟೈಮ್ ಇದ್ದಾಗ ಹೋಗಿ ನೋಡ್ಕೊಂಡು ಬರಬೇಕು. ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ನೋಡೋಣ ಹೆಂಗೈತೋ ಗೊತ್ತಿಲ್ಲ. ಇವತ್ತೇ ಮನಸ್ಸು ಮಾಡಿದೆ ಹೋಗೋಣ ಅಂತ. ಅಷ್ಟರಲ್ಲಿ ನನ್ನ ಮಗಳು ಮಳೆ ಬರುತ್ತೆ, ಹೋಗಿ ವಾಪಸ್ ಬರೋಕ್ಕಾಗಲ್ಲ, ಟಯರ್ಡ್ ಆಗುತ್ತೆ, ಹೋಗಬೇಡ ಅಂತ ಹೇಳಿದ್ಲು. ನಾನು ಮಗ ಈ ಥರ ನಂಜನಗೂಡಿಗೆ ಹೋಗಿ ಅತ್ಲಾಗ ಬಂದುಬಿಡ್ತೀನಿ ಅಂತ ಅಂದೆ. ಅವಳಿಗಂತೂ ಬಿಡಿ ರಜೆ ಇಲ್ಲ. ಅವ್ಳಿಗೆ ಶನಿವಾರ ಭಾನುವಾರ ರಜೆ ಫ್ರೆಂಡ್ಸ್. ಯಾಕೆಂದರೆ ಅವ್ರು ಇಂಜಿನಿಯರಾಗಿ ವರ್ಕ್ ಮಾಡೋದು. ಅವ್ರಿಗೆ ಶನಿವಾರ ಸಾಟರ್ಡೆ ಸಂಡೇ ರಜೆ ಇರುತ್ತೆ. ಆಮೇಲೆ ಸರಿ ಹೆಂಗಂದು ನನಗೂ ಯಾಕೋ ಸ್ವಲ್ಪ ಮೈ ಸಪೋರ್ಟ್ ಕೊಡಲಿಲ್ಲ. ಅದಕ್ಕೆ ಏನು ಮಾಡಿದೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾನು ಮನೆ ಕೆಲಸ ಮಾಡ್ಕೊಂಡು ಮಲ್ಕೊಂಡು ಎದ್ದು ಇನ್ನು ಈಗ ಫ್ರೆಂಡ್ಸ್ ಬರೀ ಮುದ್ದೆ ಮಾತ್ರ ಮಾಡಬೇಕು. ಟೈಮ್ ಆಲ್ರೆಡಿ 9:30 ಆಗೋಯ್ತು ಫ್ರೆಂಡ್ಸ್. ಇನ್ನೇನು, ಯಾಕೆಂದರೆ ಇವಾಗ 3 ಗಂಟೆಗೆ ಊಟ ಮಾಡಿದ್ದೆ, ಮನೇಲೇ ಇದ್ನಲ್ಲ. 3:30 ಆಗಿತ್ತು ನಾನು ನನ್ನ ಮಗಳು ಊಟ ಮಾಡೋಷ್ಟೇ. ಅದಕ್ಕೋಸ್ಕರ ನಾನು ಇವಾಗ ಇನ್ನೇನು ಬಿಸಿ ಮುದ್ದೆ ಮಾಡಬೇಕು. ಸಾಂಬಾರು ಅವರೆಕಾಳು ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಮುದ್ದೆ ಅಷ್ಟೇ, ಬಿಸಿ ಮುದ್ದೆ ಒಂದು 10 ನಿಮಿಷ ಆಗುತ್ತಲ್ಲ. 4 ಗಂಟೆಗೆ ಊಟ ಮಾಡಿದ್ದಲ್ವ, ಅಷ್ಟೇ, ಇನ್ನು ಹೊಟ್ಟೆ ಹಸ್ತಿರಲಿಲ್ಲ. ಆಮೇಲೆ ಫ್ರೆಂಡ್ಸ್ ಹಂಗೆ ನಾನು ಆ ದೇವ್ರಿಗೆ ಹೋಗೇ ಇಲ್ಲ. ಅನ್ನಪೂರ್ಣೇಶ್ವರಿಗೆ ಬೋಟಲ್ಲಿ ಹೋಗಿದ್ದು. ಆದರೆ ಅಲ್ಲಿಗೋದ್ರೆ ಒಂದು ಸೀರೆ ಮಡ್ಲಕ್ಕಿನ ಕೊಡಬೇಕು, ಚಾಮುಂಡೇಶ್ವರಿ ತಾಯಿಗೂ ಕೊಡಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರ ಐತೆ. ಆಮೇಲೆ ವರ್ಷಕ್ಕೊಂದು ಸರಿ ಹೋಗಿ, ಆಮೇಲೆ ಇಲ್ಲಿ ಫ್ರೆಂಡ್ಸ್ ವಿದ್ಯಾರಣ್ಯಪುರ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ. ಯಾಕೋ ಇವತ್ತು ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಏನೋ ಮಲ್ಕೊಬಿಟ್ಟೆ. 11 ಗಂಟೆಗೆ ನಾಷ್ಟ ತಿಂದಳು, ಯಾಕೋ ನಿದ್ದೆ ಎಳೀತು. ಬಂದುಬಿಟ್ಟು ಏನು ಮಾಡಿದೆ ಫ್ರೆಂಡ್ಸ್, ಮಲ್ಕೊಬಿಟ್ಟೆ 2 ಗಂಟೆ ತನಕ. ಮಲ್ಕೊಂಡಾದಮೇಲೆ ನಾನು ಎದ್ದು ಊಟ ಮಾಡಿದೆ. ಇನ್ನು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿದಿದೆ. ನಂದು ಇನ್ನೇನು ಕೆಲಸ ಇಲ್ಲ. ನನ್ನ ಶಿಫ್ಟ್ ಬಂದು ಈಗ ಸೆಕೆಂಡ್ ಶಿಫ್ಟು 1:30 to 10:30. ಹಂಗಾಗಿ ಸ್ವಲ್ಪ ಇದು ಫಸ್ಟ್ ಶಿಫ್ಟ್ ಇದ್ದರೆ ಬೇಗ ಬೇಗ ಮಲ್ಕೊಬಿಡ್ತೀವಿ. ನಿಮಗೆ ಗೊತ್ತಲ್ಲ, ಯಾರಾದರೂ ಅಷ್ಟೇ ಅಲ್ವ ಫ್ರೆಂಡ್ಸ್, ನಮಗೆ ಟೈಮ್ ಇದ್ದರೆ ತಾನೇ ನಾವು ಬೇರೆ ಏನಾದರೂ ಮಾಡೋದು. ಹಂಗಾಗಿ ಇನ್ನು ಬೆಳಗ್ಗೆಗೆ ಏನು ನಾಷ್ಟ ಮಾಡಬೇಕು ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ. ಹಾಗಲಕಾಯಿ ತಂದಿದ್ದೀನಿ, ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ಬಿಡಿಸ್ಕೊಬರಕ್ಕೆ ಹೋಗಿತ್ತು, ಅಕ್ಕಿ ಹಿಟ್ಟು ಬಿಡಿಸ್ಕೊಬರ್ಬೇಕಿತ್ತು. ಇನ್ನೇನು ಆಗಲಿಲ್ಲ ಬಿಡಿ, ನಾನು ಹೋಗಲಿಲ್ಲ. ಅದು 10:30ಗೆ ಓಪನು. ಈಗ 10:30 ತನಕ ಇರುತ್ತೆ ಫ್ರೆಂಡ್ಸ್. ಯಾಕೋ ನನಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಒಟ್ಟಿನಲ್ಲಿ ಫ್ರೆಂಡ್ಸ್ ನಾನು ಇವತ್ತು ಹೊರಗಡೆಗೆ ಹೋಗಿಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದನೂ ಅಡುಗೆ ಮಾಡಿ, ನಾಷ್ಟ ಮಾಡಿ, ತಿಂದು ಮಲ್ಕೊಂಡು ಎದ್ದಿದ್ದೀನಿ. ಆಚೆಗೆ ಹೋಗಿಲ್ಲ ಫ್ರೆಂಡ್ಸ್. ರೇಷನ್ ಅಂಗಡಿಗೆ ಹೋಗೋಣ ಅಂದ್ಕೊಂಡೆ, ಏನೋ ಗೊತ್ತಿಲ್ಲ, ಎಲ್ಲಿಗೂ ಹೋಗಿಲ್ಲ ಫ್ರೆಂಡ್ಸ್. ಹೊರಗಡೆ ಒಂದು ಅಂಗಡಿಗೂ ಸಹ ಹೋಗಿಲ್ಲ. ಅಂಗಡಿಗೆ ಹೋಗಿದೆ ಫ್ರೆಂಡ್ಸ್, ಕರೆಕ್ಟು. ಅಂಗಡಿಗೆ ಬೆಳಗ್ಗೆನೇ ಹೋಗಿದೆ. ಬೆಳಗ್ಗೆ ಯಾಕೆ ಹೋಗಿದೆ ಅಂದರೆ ನನಗೆ ಮೆಂತ್ಯ ಬೇಕಿತ್ತು. ಹಂಗಾಗಿ ಹೋಗಿ ಆವಾಗಲೇ ತರಕಾರಿ ಎಲ್ಲ ಇನ್ನು ಆವಾಗಿಂದ ಫ್ರೆಂಡ್ಸ್ ನಾನು ಎಲ್ಲೂ ಹೋಗಲಿಲ್ಲ. ಇವಾಗ ಮಲಗಿದ್ದೆ ಇಷ್ಟೊತ್ತಕ, ಮಧ್ಯಾಹ್ನದ ತನಕ. ಇವಾಗ ಟಿ ವಿಲಿ 1-2 ಪಿಕ್ಚರ್ ಬಂತು. ಆವಾಗಲೇ ಒಂದು ಯಾವ ಪಿಕ್ಚರ್ ಬಂತಪ್ಪ, ನಾನು ನನ್ನ ಮಗಳು ನೋಡಿದೆ. ಈಗ ಫ್ರೆಂಡ್ಸ್ ಗೌರಮ್ಮ ಪಿಕ್ಚರ್ ಇನ್ನೂ ಬರ್ತಾ ಐತೆ. ಮಧ್ಯಾಹ್ನ ಒಂದು ಯಾವುದೋ ಫುಲ್ ಫಿಲಮ್ ನೋಡಿದೆ ಫ್ರೆಂಡ್ಸ್, ನಾನು ನನ್ನ ಮಗಳು. ಯಾವುದು, ಆಮೇಲೆ ಗಾಳಿಪಟ 2 ಹಾಕಿದ್ದಾರೆ. ಯಾವ ಫಿಲಮ್ ನೋಡಿದೆ ಬೆಳಗ್ಗೆ. ನಾನು ನೆನ್ನೆ ಫ್ರೆಂಡ್ಸ್ ಲಕ್ಕಿ ಮ್ಯಾನು ನಮ್ಮ ಪುನೀತ್ ಸರ್ದೈತಲ್ಲ, ಅದರಲ್ಲಿ ಪೂರ್ತಿ ಅವ್ರದ್ದೇ ನೆನಪು ಬಂತು.
ಅದನ್ನು ನೋಡಿದ್ದು. ಆಮೇಲೆ ಅಪ್ಪುನೂ ಆಕಾಶ್ ಪಿಕ್ಚರ್ ಯಾವುದೋ ಪುನೀತ್ ರಾಜ್ಕುಮಾರ್ದೇ ಬಂದಿತ್ತು. ಹಂಗಾಗಿ ಟಿ ವಿ ನಾನು ನೋಡೋದು ಅಪರೂಪ. ಇವತ್ತು ಮನೇಲಿದ್ನಲ್ಲ ಅಂತ ನೋಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಾನು ಟಿ ವಿ ಜಾಸ್ತಿ ನೋಡೋಲ್ಲ. ಒಟ್ನಲ್ಲಿ ಬೆಳಗ್ಗೆ ಎದ್ದು ಟಿ ವಿನ ಆನ್ ಮಾಡ್ತೀನಿ. ಅದರಲ್ಲಿ ದೇವ್ರ ಹಾಡು ಏನಾದರೂ ಒಂದು ಹಾಕಿ ನನ್ನ ಕೆಲಸ ನಾನು ಮಾಡ್ತಾಯಿರ್ತೀನಿ. ಆನಂತೂ ಮಾಡ್ತೀನಿ ಟಿ ವಿನ. ನನ್ನ ಮಗಳಿಗೆ ಟಿ ವಿ ಮುಂದೆನೇ ಕೂತ್ಕೊಂಡು ಸೋಫಾದ ಮೇಲೆ ಕೆಲಸ ಮಾಡ್ತಾಯಿದ್ಲು. ಹಂಗಾಗಿ ಫ್ರೆಂಡ್ಸ್ ಬನ್ನಿ, ಇವತ್ತು ತಮ್ಮನಲ್ಲಿ ನಾನು ಏನು ಹಾಕಿದ್ದೀನಿ, ಬೇರೆ ಏನೋ ಇದನ್ನೆಲ್ಲ ಫಸ್ಟು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಲ್ಲ. ನನ್ನ ಅನುಭವ ಹೇಳಿದೆ ಫ್ರೆಂಡ್ಸ್. ಇನ್ನು ನಮ್ಮ ಮನೆ ದೇವ್ರಿಗೂ ಅಷ್ಟೇ ಫ್ರೆಂಡ್ಸ್, ವರ್ಷಕ್ಕೊಂದು ಸಲ ಅಭಿಷೇಕ ಪೂಜೆ ಮಾಡಿಸ್ತೀನಿ. ಈ ವರ್ಷ ನಾನೊಂದು ಪ್ರಬಳೆ ಒಪ್ಕೊಂಡಿದ್ದೀನಿ. ಅದು ಫಿನಿಶ್ ಆದಮೇಲೆ ಹೋಗೋಣ ಅಂದ್ಕೊಂಡು. ಈಗ ಇನ್ನೇನು ಶ್ರಾವಣ ಕಾರ್ತಿಕ್ ಮಾಸ ಬರ್ತಾನೆ ಇರುತ್ತಲ್ಲ ಫ್ರೆಂಡ್ಸ್. ಈ 25ಕ್ಕೆ ಅಮಾವಾಸ್ಯೆ ಆಷಾಢ ಮುಗ್ದೋಗುತ್ತೆ. 25ರಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಅದೊಂದು ಇದೈತೆ. ಇನ್ನು ಊರಿಗೆ ಹೋಗೋದೊಂದು ಐತೆ ಫ್ರೆಂಡ್ಸ್ ನಮ್ಮದು. ಅದೇ ಆ ದೇವ್ರದ್ದೊಂದು ಹರಕೆ ನೋಡೋಣ. ಇನ್ನು ಈ ಆಷಾಢ ಕಳೆಯೋದ್ರೊಳಗೆ ಆ ಚಾಮುಂಡಿ ತಾಯಿ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಇವಾಗ ನಂದು 2 ವೀಕ್ ಆಫ್ ಆಯಿತು. ಭಾನುವಾರ ಮತ್ತು ಈ ಭಾನುವಾರ ನಾನು ಕಂಟಿನ್ಯೂ ಡ್ಯೂಟಿ ಮಾಡಬೇಕು, ಹೋಗೋಕ್ಕಾಗಲ್ಲ. ನೋಡೋಣ ಇನ್ನು ಎಷ್ಟು ಡೇಟು. ಇವತ್ತು 11. ನಾನು ಬೆಡ್ರೂಮಲ್ಲೇ ಕ್ಯಾಲೆಂಡರ್ನೇ ಹಾಕಿದ್ದೀನಿ ಫ್ರೆಂಡ್ಸ್. 11 ಶುಕ್ರವಾರ. 1 2 3 4 5 6 7 8 9 10 11 12 13. ಇನ್ನು 12 ದಿವಸ ಐತೆ ಫ್ರೆಂಡ್ಸ್. ಬಿಡಿ ಫ್ರೆಂಡ್ಸ್, ಮನುಷ್ಯ ಮನಸ್ಸು ಮಾಡಿದರೆ ಏನು ಮಾಡೋಕ್ಕಾಗಲ್ಲಲ್ವ. ನಾವು ಮನಸ್ಸು ಮಾಡಿದರೆ ದೇವ್ರ ಸನ್ನಿಧಿಗೆ ಹೋಗಿ ಬರೋಕ್ಕೆ ಎಷ್ಟೊತ್ತಾಗಬೇಕು. ಅದು ರಶ್ ಇರಲಿ ಏನಿರಲಿ, ಆ ದೇವರು ನಮಗೆ ದರ್ಶನ ಕೊಟ್ಟೇ ಕೊಡ್ತಾನಲ್ವ. ಮನಸ್ಸೊಂದು ಇರಬೇಕಷ್ಟೇ ನಮಗೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಂದು ಕೂದಲು ನೋಡಿ ಒಣಗಿರಲಿಲ್ಲ, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೆ. ಈಗ ಫ್ರೆಂಡ್ಸ್ ಎಲ್ಲ ಒಣಗೈತೆ, ಒಣಗೋಗಿದೆ. ಒಣಗಿರೋದ್ರಿಂದ ನಾನು ಏನೂ ಎಣ್ಣೆ ಹಚ್ಚಿಲ್ಲ. ಬೆಳಗ್ಗೆ ತಲೆಗೆ ಅಷ್ಟು ಬೇಗ ಎದ್ದಳೆ ನಾನು ತಲೆಗೆ ಸ್ನಾನ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಹಂಗಾಗಿ ಈಗ ಇನ್ನು ಕಟ್ಬಿಡ್ತೀನಿ. ನಾಳೆ ಒಂದಿನ ಡ್ರೈ ಎಲ್ಲ ಇರ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ಅಲ್ಲೂ ತಲೆಗೆ ನಟ್ಟು ಹಾಕೋಬೇಕಲ್ಲ, ಕೂದಲು ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಹಂಗೆ ಬಿಟ್ಟಿರ್ತೀನಿ. ಅಲ್ಲಿಗೋದ್ರೆ ಫ್ರೆಂಡ್ಸ್ ನಾವು ಆಮೇಲೆ ಫ್ರೆಂಡ್ಸ್ ಮೊನ್ನೆನೇ ನಾನು ಸ್ವಲ್ಪ ನನ್ನ ಕೂದಲನ್ನು ಕಟ್ ಮಾಡಿದ್ದೀನಿ. ಅದು ಬೆಳೀತಾನೆ ಐತಲ್ಲ, ಒಂಚೂರು ತುದಿ ತಿಂಗಳ ಕಟ್ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗಳದಂತೂ ಫ್ರೆಂಡ್ಸ್ ಏರು ತುಂಬ ಲಾಂಗ್ ಇದೆ. ನಂದು ಲಾಂಗೇ ಇತ್ತು ಫ್ರೆಂಡ್ಸ್. ಈಗ ಸ್ವಲ್ಪ ಉದುರೋಯ್ತು. ಬೆಂಗಳೂರು ನೀರು ನಿಮಗೆ ಗೊತ್ತಲ್ಲ, ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್ ನಾನು ಮೊನ್ನೆ ದಿವಸನೇ ಸ್ವಲ್ಪ ಕಟ್ ಮಾಡಿದೆ. ಆದ್ರೂ ಏನು ಅಂತ ಏನು ನಂದು ತುಂಡ ಇಲ್ಲ ಫ್ರೆಂಡ್ಸ್. ಏರು ನೋಡಿ ಇಷ್ಟು ಉದ್ದ ಇದೆ, ನೋಡಿ ಉದ್ದನೇ ಇದೆ ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದ ಇದೆ. ಅಂತ ಏನು ಮೋಸ ಇಲ್ಲ, ಸ್ವಲ್ಪ ಉದ್ದನೇ ಇದೆ ಫ್ರೆಂಡ್ಸ್ ನಂದು ಹೇರು. ಇನ್ನು ಫ್ರೆಂಡ್ಸ್ ನಾವು ಸ್ಟವಲ್ಲೇ ಕಾಯಿಸ್ಕೊಂಡು ತಲೆಗೆ ಸ್ನಾನ ಮಾಡೋದು, ಗೀಜರ್ ನೀರು ಸ್ನಾನ ಮಾಡಲ್ಲ. ದೊಡ್ಡ ಸ್ಟವ್ ತಗೊಂಡಿದ್ದೀನಿ. ಇನ್ನು ಸಿಲಿಂಡ್ರು ಡಬ್ಬಲ್ಲಿದೆ, ತುಂಬಿಸ್ಕೊಂಡು ನಾವು ಅದರಲ್ಲೇ ಕಾಯಿಸ್ಕೊಂಡು ತೊಳ್ಕೊಳ್ಳೋದು. ಇನ್ನು ನನ್ನ ಮಗಳದಂತೂ ನನ್ನ 2ರಷ್ಟು ಹೇರ್ ಇದೆ. ಅವಳೇ ಯಾವಾಗಲೂ ನನ್ನ ಹತ್ರ ಆಯಿಲ್ ಹಚ್ಚಿಸ್ಕೊಳ್ಳಲ್ಲ. ಪಾಪ ಅವಳೇ ಉಜ್ಕೊತಾಳೆ ಫ್ರೆಂಡ್ಸ್. ನನಗೆ ಕೈ ನೋವು ಅಂದ್ಬಿಟ್ಟು ನನ್ನ ಮಗಳು ನನಗೇನು ಹಿಂಸೆ ಕೊಡಲ್ಲ. ಕೊಡವ ಉಜ್ಕೊಡ್ತೀನಿ ಅಂದರು ತಲೆ ಉಜ್ಜಿಸ್ಕೊಳ್ಳಲ್ಲ. ಒಂದು ಆಯಿಲ್ ಹಾಕೊಳ್ಳೋದಾಗಲಿ, ತಲೆ ಬಾಚಿದ್ರು ಯಾವಾಗೋ ಒನ್ ಟೈಮ್ ಮಾಡೋ ಅರ್ಧ ಎಣ್ದಾಗ ಎಣ್ಣೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವಳೇ ನನ್ನ ಕೈ ನೋವು ಅಂದ್ರೆ ಕೆಲಸ ಎಲ್ಲ ಮಾಡ್ತೀನಿ, ಆದರೆ ಅವಳೇ ಇಲ್ಲ ಮಮ್ಮಿ ನಿನಗೆ ಕೈ ನೋವಲ್ಲ ಬಿಡು ಅಂತ ಪಾಪ ಅದೇ ತಲೆ ಉಜ್ಕೊಳ್ಳುತ್ತೆ ಫ್ರೆಂಡ್ಸ್. ಅದೇ ತಲೆ ಬಾಚ್ಕೊಂಡು ಎಣ್ಕೊತಾಳೆ ನನ್ನ ಮಗಳು. ಫುಲ್ ಲಾಂಗ್ ಹೇರು ಅವಳದು. ಆದರೆ ಅವಳು ನನಗೆ ಏನು ಬಾಚಕ್ಕಾಗಲಿ ಮತ್ತು ತಲೆ ಉಜ್ಜಕ್ಕಾಗಲಿ ಕೊಡಲ್ಲ. ನಾನು ಹಂಗೂ ಕೊಡವ ದಪ್ಪಕ್ಕೆ ಉಜ್ಕೊಡ್ತೀನಿ ಅಂತೀನಿ. ಅವಳೇ ಸೀಗೆ ಪುಡಿ ಎಲ್ಲ ತಂದು ಅವಳೇ ತಲೆ ಉಜ್ಕೊಂಡು ಅವಳೇ ತಲೆ ಬಾಚ್ಕೊಂಡು ಎಣ್ಕೊತಾಳೆ ಫ್ರೆಂಡ್ಸ್. ಫುಲ್ ಲಾಂಗ್ ಹೇರು ನನ್ನ ಮಗಳದು. ಈಗ 1 ವೀಕ್ ಆಯಿತು ಸ್ವಲ್ಪ ಕಟ್ ಮಾಡವಳೆ. ಆದ್ರೂ ಉದ್ದ ಐತೆ, ಬೆಳೀತಾ ಇರುತ್ತೆ. ಚಿಕ್ಕದ್ರಿಂದಲೂ ಹಂಗೆ, ನನಗೂ ಹಂಗೆ ಆವಾಗ ಉದ್ದ. ಅವಳ ವಯಸ್ಸಲ್ಲಿ ನನಗೂ ಹಂಗೆ ಇತ್ತು. ಆದರೆ ಅವಳು ಎಲ್ಲ ತಲೆ ಉಜ್ಕೊತದೆ, ಅದೇ ಸ್ನಾನ ಮಾಡ್ಕೊಂಡು ಅದೇ ತಲೆಗೆಲ್ಲ ಎಣ್ಣೆ ಹಚ್ಕೊಳುತ್ತೆ ಫ್ರೆಂಡ್ಸ್. ಅದೊಂದು ನನ್ನ ಮಗಳು ನನಗೇನು ತಲೆ ಉಜ್ಕೊಡ್ಬಾ ಮಮ್ಮಿ ಎಣ್ಣೆ ಕೊಡು ಅಂತ ಹೇಳಲ್ಲ. ಕೊಡಪ್ಪ ಎಣ್ಣೆ ಕೊಡ್ತೀನಿ ಅಂದರೆ ಇಲ್ಲ ಬಿಡು ಮಮ್ಮಿ ನಿಂಗೆ ಕೈ ನೋವಲ್ಲ, ನಾನೇ ತಲೆ ಎಣ್ಕೊತೀನಿ ಅಂತದೆ, ತಾನೇ ಉಜ್ಕೊತದೆ. ಅದು ಆ ತಲೆ ಕೂದಲು ನೀವು ನೋಡಬೇಕು ಫ್ರೆಂಡ್ಸ್, ಉಜ್ಜಕ್ಕಾಗಲ್ಲ ಅಷ್ಟು ಮಂದೈತೆ. ಉಜ್ಕೊತಾಳೆ ಅವಳೇ. ನಾನಂತೂ ಒಂದು ದಿವ್ಸಕ್ಕೆ ಉಜ್ಜಲ್ಲ, ಮತ್ತು ತಲೆ ಎಣ್ಣೆಲ್ಲ ಅವಳೇ ಎಣ್ಕೊಂಡು ಅವಳೇ ನನಗೆ ಕೊಡೋದೇ ಇಲ್ಲ ಎಣ್ಣೆಯೋಕ್ಕೆ. ಕೊಡವ ಸ್ವಲ್ಪ ತಲೆ ಬಾಚ್ಕೊಡ್ತೀನಿ ಬಾರೇನೋ, ಬೇಡ ಬೇಡ ನಿನಗೆ ಕೈ ನೋವು, ಬರವ ಉಜ್ಕೊಡ್ತೀನಿ, ಇಲ್ಲ ಬೇಡ ಬೇಡ ನಿನಗೆ ಕೈ ನೋವು ಅಂತಾಳೆ. ಹಂಗಾಗಿ ಇನ್ನು ಬನ್ನಿ ಫ್ರೆಂಡ್ಸ್, ನಾನು ತಮ್ಮನಲ್ಲಿ ಯಾವ ವಿಷಯದ ಬಗ್ಗೆ ಹಾಕಿದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ಸ್ವಲ್ಪ ಸ್ಮಾಲ್ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ನಮಗೆ 18 ವರ್ಷದ ಒಳಪಟ್ಟ ತನಕ ನಾವು ಬಾಲ್ಯ ವಿವಾಹ ಅಂತಾರೆ ನೋಡಿ. ಅವಾಗೆಲ್ಲ ಫ್ರೆಂಡ್ಸ್ ಯಾರಾದರೂ ನಾವು ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ಹುಟ್ಟಿದ ಮಕ್ಕಳಿಗೇ ಮಾತು ಕೊಟ್ಕೊಂಡು ಆಮೇಲೆ ಒಂದು 3 ವರ್ಷಕ್ಕೆ, ಒಂದು 12 ವರ್ಷಕ್ಕೆ, 10 ವರ್ಷಕ್ಕೆಲ್ಲ ಬಾಲ್ಯ ವಿವಾಹ ಅಂತ ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಾನು ಕೇಳಿರೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಯಾರು ಸತ್ತೋಯ್ತಾರೆ ಅಂತ ಮಕ್ಕಳನ್ನ ಬಲಿ ಕೊಡಬಾರ್ದು ನೋಡಿ. ಎಷ್ಟೊಂದು ಅದೇ ನಡೀತಾ ಇದೆ ಇವಾಗ. ಮಕ್ಕಳನ್ನ ಏನಕ್ಕೆ ಬಲಿ ಕೊಡಬೇಕು ಫ್ರೆಂಡ್ಸ್?
ಇವಾಗ ಅಯ್ಯೋ ನಮ್ಮ ಸಂಬಂಧಿಕರಿಗೆ ಮದುವೆ ಮಾಡಬೇಕು, ನಮ್ಮ ಅಣ್ಣನ ಹತ್ರ ಮಾತು ತಗೊಂಡಿದ್ದೀನಿ, ನನ್ನ ತಂಗಿ ಹತ್ರ ಮಾತು ತಗೊಂಡಿನಿ ಅಂದ್ಬಿಟ್ಟು ಮಕ್ಕಳ ಜೀವನ ಎಲ್ಲ ಹಾಳು ಮಾಡ್ತಾರೆ. ನೋಡಿ ಒಬ್ಬರು ಡಾಕ್ಟ್ರ್ ಹೇಳ್ತಿದ್ರು ಫ್ರೆಂಡ್ಸ್, ನೋಡಿ ಈ ವರ್ಷದಲ್ಲಿ ಏನಿಲ್ಲ ಅಂದರೂ ಅದೆಷ್ಟು 600 ಜನನೋ 600 ಬರೀ ಬಾಲ್ಯ ವಿವಾಹದ ಗರ್ಭಿಣಿಯರಾಗವ್ರಂತೆ. ಬಾಲ್ಯ ವಿವಾಹ ಅಂದರೆ ಫ್ರೆಂಡ್ಸ್ ಹೆಂಗೆ ಅಂದರೆ 18 ವರ್ಷದ ಒಳಗೆ 17 ವರ್ಷದವರು, 13 ವರ್ಷದವರು, 16 ವರ್ಷದವರು ಇವರೇ ಜಾಸ್ತಿ ಪ್ರೆಗ್ನೆಂಟ್ ಆಗಿದ್ದಾರಂತೆ. ನೋಡಿ ಫ್ರೆಂಡ್ಸ್, ಆವಾಗೆಲ್ಲ ಒಂದು 25 ವರ್ಷ, 30 ವರ್ಷ, 40 ವರ್ಷ ತನಕ ಮದುವೆ ಆಯ್ತಾಯಿದ್ರು. ಇವಾಗ ಏನಾದರೂ ಒಂದು 18 ವರ್ಷ, 19 ವರ್ಷ, 20 ವರ್ಷ ಆಯಿತಾ ಅಂದ್ರೆ ಜನಗಳು ಅಯ್ಯೋ ಏನಪ್ಪ ಇವ್ರದಿನ್ನೂ ಮದುವೆನೇ ಆಗಿಲ್ಲ ಅಂತಾರೆ. ಜನ ಈ ಥರ ಮದುವೆನೇ ಆಗಿಲ್ಲ ಇವ್ರಿಗೆ ಅಂತಾರೆ. ಇವಾಗ ನೋಡಿ ಡಾಕ್ಟ್ರ್ ಹೇಳೋ ಪ್ರಕಾರ 600 ಜನ ಬಾಲ್ಯ ವಿವಾಹ ಪ್ರೆಗ್ನೆಂಟ್ನ ಚೆಕಪ್ಪಲ್ಲಿ ಗೊತ್ತಾಗೈತಂತೆ. ಅಂದರೆ ಬಾಲ್ಯ ವಿವಾಹ ಅಂದರೆ ಫ್ರೆಂಡ್ಸ್ ನಾನೇನು ತಿಳ್ಕೊಂಡಿದ್ದೆ, ಅಯ್ಯೋ ಇವರೇನು 9 ವರ್ಷಕ್ಕೆ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ, 10 ವರ್ಷಕ್ಕೆ ಆ ಥರ ಅಂದ್ಕೊಂಡಿದ್ದಾರೆ. ಬಾಲ್ಯ ವಿವಾಹ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತು, 5 ವರ್ಷ, 10 ವರ್ಷ, 12 ವರ್ಷ ಈ ಥರ ಎಲ್ಲ ಏನು ಮಾಡಿಬಿಡ್ತಾರೆ, ಮದುವೆ ಮಾಡಿಬಿಡ್ತಾರೆ. ಏನಕ್ಕೆ ಅವರು ಮದುವೆ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಇವಾಗ ಈಗ ಚಿಕ್ಕದ್ರಲ್ಲಿ ಮಾಡಿಬಿಟ್ರೆ ನೆಕ್ಸ್ಟು ಅವ್ರು ಇನ್ಯಾರನ್ನೂ ಮದುವೆ ಆಗಿಲ್ಲ. ಅವ್ರು ಏನು ಮದುವೆ ಮಾಡಿರ್ತಾರೆ ಅವ್ರಿಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ಮಕ್ಕಳು ವಯಸ್ಸಲ್ಲಿ ಮುಂದೆ ಮುಂದೆ ಬೆಳೀತಾ 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 ಅವ್ರ ಮನಸ್ಸಲ್ಲಿ ಏನು ಆಸೆ ಮಾಡುತ್ತೋ ಯಾರಿಗೂ ಗೊತ್ತಿಲ್ಲ. ಅವ್ರು ಏನಾಗಬೇಕು ಅಂತ ಅಂದ್ಕೊಂಡಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಅವ್ರೇನಾರ ಬೇರೆ ಯಾರನ್ನಾರ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅದು ಗೊತ್ತಿಲ್ಲ. ಫ್ರೆಂಡ್ಸ್, ಇದು ಕಾನೂನು ರೀತಿಯೂ ತಪ್ಪು, ಜನ ಮಾಡೋದು ತಪ್ಪು. ಆದರೆ ಇದು ಒಳಗೊಳಗೇ ಇನ್ನೂ ನಡೀತಾ ಇದೆ ಅಂತ ಹೇಳ್ತಾರೆ ಅವರು. ನಾನೇನಂತೀನಿ ಫ್ರೆಂಡ್ಸ್, ನೋಡಿ ಯಾವ ವಯಸ್ಸಲ್ಲಿ ಏನಾಗಬೇಕು ಅದಾದ್ರೇ ಚೆಂದ ಅಲ್ವಾ. ಸ್ವಲ್ಪ ಜನಕ್ಕೆ ಇನ್ನೂ ಮೂಢನಂಬಿಕೆ ಹೋಗೇ ಇಲ್ಲ ಫ್ರೆಂಡ್ಸ್. ನೋಡಿ ಇವಾಗ 16 ವರ್ಷಕ್ಕೆ ಸ್ವಲ್ಪ ಜನ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ರಿಲೇಷನಲ್ಲಿ ಒಬ್ರು ಅಷ್ಟೇ. ಈಗ ನೋಡಿ ಅವ್ರ ಮನಸ್ಸಲ್ಲಿ ಈಗ ಒಳ್ಳೆ ಕಡೆ ಯಾರು ಬಂದ ಅಂದ್ಕೊಳ್ಳಿ ಫ್ರೆಂಡ್ಸ್, ಹಣೆ ಬರೋನ ತಪ್ಸೋಕ್ಕಾಗತ್ತಾ? ನೋಡಿ ನಾವು ಅಕಸ್ಮಾತ್ ಮದುವೆ ಆಗುವಾಗ ದೊಡ್ಡ ದೊಡ್ಡ ಶ್ರೀಮಂತರ ಮನೆ, ಚೆನ್ನಾಗಿರೋರ ಮನೆಗೆ ಮದುವೆ ಆದಮೇಲೆ ಅವರು ಬಡವರಾದರೆ ನಾವು ಕಂಡಿದ್ದೀವ ಫ್ರೆಂಡ್ಸ್. ಈ ಜನದ್ದು ಇನ್ನೂ ಮೂಢನಂಬಿಕೆ ಹೋಗೇ ಇಲ್ಲ. ಅದು ಸ್ವಲ್ಪ ಜನ ಹೆಂಗೆ ಅಂದರೆ ಇವಾಗ ನೋಡಿ, ಅಯ್ಯೋ ಯಾವುದಾದ್ರೂ ಒಳ್ಳೆ ಗಂಡು ಬಂದುಬಿಟ್ರೆ ಮದುವೆ ಮಾಡಿ ಭಾರ ಕಳ್ಕೊಬಿಡೋಣ ಅವ್ರ ಮನಸ್ಸಲ್ಲಿ, ಅಯ್ಯೋ ಭಾರ ಕಳ್ಕೊಬಿಡೋಣ ಮದುವೆ ಮಾಡಿಬಿಟ್ಟು ಅನ್ನೋದು ಈ ಆಸೆ ಇರುತ್ತೆ ಹೆಂಗಸ್ರುಗಳಿಗೆ ಆಗಲಿ ಗಂಡಸ್ರಿಗೆ ಆಗಲಿ. ಅಯ್ಯೋ ಇನ್ನೇನಪ್ಪ ಇವಳು ವಯಸ್ಸಿಗೆ ಬಂದಳು, ಮದುವೆ ಮಾಡಿದ್ರೆ ನಮ್ಮ ಭಾರ ಕಳೆದೋಯ್ತು. ಯಾಕೆ ಆ ಥರ ಅನ್ಕೋಬೇಕು ಹೇಳಿ ಫ್ರೆಂಡ್ಸ್ ನೀವೇನ? ಈಗ ಮದುವೆ ಆದ ತಕ್ಷಣ ಏನಕ್ಕೆ ಭಾರ ಕಳೆದೋಗುತ್ತೆ? ನೋಡಿ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ದೇವರು ಯಾವತ್ತೋ ಬರೆದಿಟ್ಟಿರ್ತಾನೆ. ಹಣೆ ಬರದಲ್ಲಿ ಇದೇ ಆಗಬೇಕು, ನೀನು ಇದನ್ನೇ ಅನುಭವಿಸ್ಬೇಕು, ನೀನು ಹಿಂಗೆ ಇರಬೇಕು ಅಂತ ಹೇಳಿದೆ ಫ್ರೆಂಡ್ಸ್, ಅದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸುಮ್ಮನೆ ಈ ಜನ ಭ್ರಮೇಲಿ ಬದುಕ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾರೂ ಈಗ ಯಾರಾದರೂ ಒಳ್ಳೆ ಕಡೆ ಸಂಬಂಧ ಬಂತು ಅಂತ 16 ಇಯರ್ಸಿಗೆ ಮದುವೆ ಮಾಡೋದು, 17 ಇಯರ್ಸಿಗೆ ಮದುವೆ ಮಾಡೋದು ಯಾಕೆ ಫ್ರೆಂಡ್ಸ್? ನೋಡಿ ಜೀವನದಲ್ಲಿ ಏನು ಆಗಬೇಕು ಅಂತ ಅನ್ನೋ ಅದೇ ನಡೆಯೋದು. ಇದಂತೂ ಸತ್ಯದ ಮಾತು. ಈ ಟೈಮ್ಗೆ ಏನಾಗಬೇಕು, ಈ ಟೈಮ್ಗೆ ಯಾವುದಾಗಬೇಕು, ನಾವು ಏನು ಮಾಡಬೇಕು, ಯಾವುದನ್ನ ಏನು ನಡಿಬೇಕು ಮುಂದೆ ಅದೇ ಆಗುತ್ತೆ ಫ್ರೆಂಡ್ಸ್. ಅದನ್ನು ಬಿಟ್ಟು ಬೇರೆ ಯಾವುದೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ನೋಡಿ ಇವಾಗ ಮಕ್ಕಳುಗಳು ಸ್ವಲ್ಪ ಜನ ನೋಡಿ, ಇವಾಗ ಬಿಡಿ ಎಲ್ಲ ಸಮಾಜ ಮುಂದುವರೆದೈತೆ, ಆದರೆ ಫ್ರೆಂಡ್ಸ್ ಇವಾಗ್ಲೂ ಸ್ವಲ್ಪ ಜನ ತಂದೆ ತಾಯಿ ಅವರ ಹೇಳಿದ್ನೇ ಕೇಳ್ಕೊಂಡು ಇನ್ನು ತಂದೆ ತಾಯಿ ಹೇಳಿದ ರೀತಿಯೇ ಮದುವೆ ಆಗೋರು ಎಷ್ಟೋ ಜನ ಇದ್ದಾರೆ. 3% ಇದ್ದಾರೆ. ಅದರಲ್ಲಿ ಎಷ್ಟೋ ಜನ ಅವ್ರು ಇಷ್ಟಪಟ್ಟವ್ರನ್ನ ಮದುವೆ ಆಗೋದು, ಪ್ರೀತಿ ಮಾಡಿ ಮದುವೆ ಆಗೋದು, ಪ್ರೀತಿ ಮಾಡಿ ಓಡೋಗೋದು, ಮತ್ತೆ ಒಂದು ಮಗು ಆದಮೇಲೆ ತಂದೆ ತಾಯಿ ಹತ್ರ ಎಲ್ಲ ಮತ್ತೆ ಚೆನ್ನಾಗೋದು, ಇದು ನಡೀತೈತೆ ಫ್ರೆಂಡ್ಸ್. ಇದು ಸಾಮಾನ್ಯ ನಡೀತೈತೆ, ಆಲ್ರೆಡಿ ನಿಮಗೂ ಗೊತ್ತು. ನಾನೇನಂತೀನಿ ಫ್ರೆಂಡ್ಸ್, ನೋಡಿ ನಿಮ್ಮ ಸುಖಕ್ಕೋಸ್ಕರ ಹೆಣ್ಮಕ್ಳು ಜೀವನ ಹಾಳು ಮಾಡಬೇಡಿ. 18 ವರ್ಷ ಆಗಲಿ ಬಿಡಿ, ಒಬ್ಬೊಬ್ರು ನೋಡಿದರೆ 15 ವರ್ಷ ಆದರೆ ಸಾಕು, ಅವ್ರವ್ರ ರಿಲೇಷನಿಗೆ ಮಾತಾಡ್ಕೊಂಡಿರ್ತಾರೆ, ಇವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಈಗ ನೋಡಿ ಚಿಕ್ಕ ಏಜ್ಗೆ ಬಾಲ್ಯ ವಿವಾಹ ಅಂತ ಮಾಡಿದಾಗ ಫ್ರೆಂಡ್ಸ್, ಅಕಸ್ಮಾತು ಏನಾದರೂ ಆಗ ಅವನಾದರೂ ಸತ್ತೋಗ್ಬೋದು, ಅವಳಾದರೂ ಸತ್ತೋಗ್ಬೋದು. ಯಾರು ಕಂಡಿದ್ದೀವಿ ಫ್ರೆಂಡ್ಸ್ ಏನಾಗುತ್ತೆ ಅಂತ? ಯಾರೂ ಕಂಡಿಲ್ಲ. ಏನು ಮಾಡ್ತಾರೆ ಜನ? ಈ ಥರ ಮಾಡ್ತಾರೆ. ಇದು ಮಾಡಲೇಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ? ನೋಡಿ ಹೆಣ್ಮಕ್ಳು ಅವ್ರಿಗೇನಾದರೂ ಪ್ರೆಗ್ನೆಂಟ್ ಆದರೆ ನೋಡಿ ಅವ್ರಿಗೆ ಡೆಲಿವರಿಲಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಫ್ರೆಂಡ್ಸ್? ನೀವು ಯೋಚನೆ ಮಾಡಿ. ಒಂದು ಹೆಣ್ಣು ಒಂದು ಮಗುಗೆ ಜನ್ಮ ಕೊಡಬೇಕು ಅಂದರೆ ಅದನ್ನು ಅನುಭವಿಸಿರೋಳಿಗೆ ಗೊತ್ತು, ಅವಳು ತಾಯಿ ಆಗಿರೋರಿಗೆ ಗೊತ್ತು. ಸುಮ್ಮನೆ ಜನ ಏನು ಗೊತ್ತಾ ಫ್ರೆಂಡ್ಸ್, ಅಯ್ಯೋ 17 ವರ್ಷ ಆಯ್ತಲ್ಲ ಇನ್ನೇನು ಆವಾಗ ನೋಡಿದ್ರೆ ಫ್ರೆಂಡ್ಸ್, ಈಗೆಲ್ಲ ಕಾನೂನಲ್ಲಿ ಅವರು ತಾನೇ ಎಷ್ಟಂತ ಕಂಡುಹಿಡಿಯೋಕ್ಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಯಾರಿಗೂ ಹೇಳ್ದೇ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಮಾಡಿದ್ರೆ ಯಾರಿಗೆ ಗೊತ್ತಿರುತ್ತೆ? ನೀವೇ ಯೋಚನೆ ಮಾಡಿ.
ಹಂಗಾಗಿ ಫ್ರೆಂಡ್ಸ್ ದಯವಿಟ್ಟು ನಾನೇನು ಹೇಳ್ತೀನಿ ಅಂದರೆ ನೋಡಿ, ಅವರು ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದನ್ನು ನೀವು ಯಾರೂ ತಪ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರೂ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬೇಡಿ. ನೋಡಿ, ನಮ್ಮ ಆಸ್ತಿ ಹೋಗ್ಬಿಡುತ್ತೆ, ನಮ್ಮ ರಿಲೇಷನ್ ಆಸ್ತಿ ಬೇರೆಯಲ್ಲಿ ಬಂದುಬಿಡ್ತಾಳೆ, ನಾವೇ ಅವ್ರ ಮನೆಗೆ ಮದುವೆ ಮಾಡಬೇಕು, ನಮ್ಮ ಮಗಳೇ ಅವ್ರ ಮನೆಗೆ ಸೊಸೆಯಾಗಿ ಹೋಗಬೇಕು. ಇದನ್ನೆಲ್ಲ ಬಿಟ್ಬಿಡಿ ಫ್ರೆಂಡ್ಸ್. ನೋಡಿ, ಆವತ್ತು ದೇವರು ಏನಂತ ಗೀಚಿ ಕಳಿಸಿದಾನೋ ನಮ್ಮನ್ನ, ಅದನ್ನು ತಪ್ಸೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸ್ವಲ್ಪ ಜನ ಇನ್ನೂ ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಆಮೇಲೆ ಯಾರಾದರೂ ಅವರು ತಮ್ಮ ಚೆನ್ನಾಗಿ ಕೆಲಸದಲ್ಲಿದ್ದ, ಅಯ್ಯೋ ಬೇರೆ ಯಾರು ಬಂದು ಅವಳನ್ನ ಮದುವೆ ಆಗಿಬಿಡ್ತಾರೆ, ನನ್ನ ಮಗಳನ್ನೇ ಮದುವೆ ಮಾಡಬೇಕು ಅಂತ ಅಕ್ಕದಿರು ಯೋಚನೆ ಮಾಡ್ತಾರೆ. ಇನ್ನು ತಾಯಿರು ಏನು ಯೋಚನೆ ಮಾಡ್ತಾರೆ, ನಮ್ಮ ಅಣ್ಣನ ಮಗನಿಗೆ, ನನ್ನ ತಮ್ಮನ ಮಗನಿಗೆ ನನ್ನ ಮಗಳನ್ನೇ ಕೊಡಬೇಕು, ಈ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತ ಅವರು ಯೋಚನೆ ಮಾಡ್ತಾರೆ. ಫ್ರೆಂಡ್ಸ್, ಇದು ಮೊದಲು ತಪ್ಪು. ಯಾಕೆ ಯೋಚನೆ ಮಾಡಬೇಕು? ಈಗ ನೋಡಿ, ಒಂದು ಹೆಣ್ಣು ಚಿಕ್ಕ ವಯಸ್ಸಿಗೆ ತಾಯಿಯಾದಾಗ ಎಷ್ಟೋ ಜನ ಸತ್ತೋಗಿದ್ದಾರೆ ಫ್ರೆಂಡ್ಸ್. ಯಾಕೆ ಗೊತ್ತಾ? ಅವ್ರಿಗೆ ಅವರ ಶರೀರದಲ್ಲಿ ಯಾವುದೂ ಒಂದು ಗರ್ಭಕೋಶ ಆಗಿರ್ಬೋದು, ಅವರ ಶರೀರದಲ್ಲಿ ಯಾವ ಭಾಗನೂ ಬೆಳೆದಿರಲ್ಲ, ಬೆಳವಣಿಗೆ ಆಗಿರಲ್ಲ, ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಒಂದು. ಮತ್ತು ಅವ್ರಿಗೆ ಆ ವಯಸ್ಸಲ್ಲಿ ಏನಾಗುತ್ತೆ, ಯಾವ ಥರ ಅನ್ನೋದು ಸಹ ಬುದ್ಧಿ ಗೊತ್ತಿರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್, ಅವರ ಶರೀರ ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ಲ ಏನೊಂದಕ್ಕೂ. ಈಗ ನೋಡಿ, ನಾವು ಯಾವುದಾದ್ರೂ ಒಂದು ತರಕಾರಿಲಿ ಬಲ್ತೋಗಿ ಹಣ್ಣಾಗಿದ್ದರೆ ಅದನ್ನು ನಾವು ಹಾಕೋದೇ ಇಲ್ಲ. ಯಾವುದೇ ಒಂದು ತರಕಾರಿ ನೋಡಿ, ಈಗ ನೋಡಿ, ನಾವು ಏನಾದರೂ ಒಂದು ಬದನೆಕಾಯಿ ತಗೊಬರ್ತೀವಿ, ನೋಡ್ತೀವಿ ಅದು ಸ್ವಲ್ಪ ಹಣ್ಣಾಗಿದ್ರೆ ಏನು ಮಾಡ್ಬಿಡ್ತೀವಿ, ಅಯ್ಯೋ ಬಲ್ತೋಗ್ಬಿಟ್ಟೈತೆ, ಬಿಸಾಕ್ಬಿಡ್ತೀವಿ. ಆಮೇಲೆ ಫ್ರೆಂಡ್ಸ್, ಟೊಮೊಟೊ ಹಣ್ಣನ್ನು ನಾವು ಕಾಯಿ ತಂದುಬಿಡ್ತೀವಿ, ಅಯ್ಯೋ ಇದು ಕಾಯಿ ಆಗೈತೆ, ಇದನ್ನು ನಾಳೆ ಹಾಕೋಣ ಅಂತ ಹಾಗೇ ಇರ್ತೀವಿ. ನೀವು ಯಾವುದೇ ಒಂದು ವಸ್ತುನ ನೋಡಿ, ನಾವು ಏನೊಂಥರ ವಸ್ತುನಲ್ಲೂ, ಈಗ ನೋಡಿ, ತೆಂಗಿನಕಾಯಿ ಚೆನ್ನಾಗಿ ಬಲ್ತಿದ್ರೆ ನಾವು ಅದನ್ನು ತೆಂಗಿನಕಾಯಿ ಅಂತ ಉಪಯೋಗಿಸ್ತೀವಿ ಫ್ರೆಂಡ್ಸ್. ಅದರಲ್ಲಿ ಒಂದು ತೊಟ್ಟು ನೀರು ಇಲ್ಲದೆ ಒಣಗೋದ್ರೆ ಅದನ್ನು ಕೊಬ್ಬರಿ ಅಂತ ಅಂತೀವಿ, ಕೊಬ್ಬರಿ ಥರ ಉಪಯೋಗಿಸ್ತೀವಿ. ಅದೇ ಥರ ಈ ಮನುಷ್ಯನ ಜೀವನದಲ್ಲಿ ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ಎಲ್ಲ ಬೆಳವಣಿಗೆ ಆಗಬೇಕು ಫ್ರೆಂಡ್ಸ್. ನಮ್ಮ ಶರೀರದಲ್ಲಿ ಒಂದು ತಾಯಿ, ಅವಳ ಗರ್ಭಕೋಶನೂ ಬೆಳಿಬೇಕು, ಅದರೊಳಗೆ ಮಗು ಇರಬೇಕು, ಅವಳು ಅದನ್ನು ತಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ತಾಯಿ ಒಂದು ಮಗುನ ಹೊರಬೇಕು ಅಂದರೆ ಅಷ್ಟು ಸುಲಭದ ಕೆಲಸನೇ ಇಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನು 2 ಮಕ್ಕಳಿಗೆ ತಾಯಿ ಆಗಿದ್ದೀನಿ. ಅದನ್ನು ಯಾರು ತಾಯಿ ಆಗಿದ್ದಾರೋ ಅವ್ರಿಗೆ ಗೊತ್ತು ಅದ್ರ ಬೆಲೆ. ಒಂದು ಹೆಣ್ಣು ಇನ್ನೊಂದು ಮಗುನ ತನ್ನ ಹೊಟ್ಟೆಲಿ ಹೊರಬೇಕು ಅಂದರೆ ಅದು ಅಷ್ಟೊಂದು ಸ್ವಲ್ಪದ ವಿಷಯ ಅಲ್ಲ. ಈ ಜನ ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಆಸ್ತಿ ಹೋಗ್ಬಿಡುತ್ತೆ, ನನ್ನ ಮಗಳನ್ನೇ ಮದುವೆ ಆಗಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಈಗ ನೋಡಿ, ನಾವು ಈ ಒಂದು ತಿಂಗಳಾಯ್ತೇನೋ ಆ ಮದುವೆಗೆ ಹೋಗಿ, ನಿಮಗೂ ಗೊತ್ತೊಳ್ಳೆ, ಅವರು ರಿಲೇಷನ್ಗೆ ಮದುವೆ ಮಾಡಿದ್ದು, ಅವ್ರನ್ನೇ ಮದುವೆ ಅಣ್ಣ ತಂಗಿ ಮಗನಿಗೆ ಮದುವೆ ಮಾಡಿದ್ದು. ನಾವು ಹೋಗಿದ್ವಲ್ಲ ಅವಳೆ ನರಸೀಪುರಕ್ಕೆ ಮದುವೆಗೆ, ವೀಡಿಯೋ ಅದು ಬರೀ ನಾನು ಒಂದು ಸಿಂಪಲ್ ಮಿನಿಲಾಗಲ್ಲ ಹಾಕಿದ್ದೀನಿ. ಅವರು ಇದೇ ಥರ ಅವ್ರಿಗೆ ಅಂದರೆ ಫ್ರೆಂಡ್ಸ್, ಅವ್ರಿಗೆ ಏಜ್ ಆಗೈತೆ ಇಬ್ರಿಗೂ, ಅವನಿಗೂ 20 ವರ್ಷದ ಮೇಲೆ ಆಗಿದೆ, ಅವಳಿಗೂ ಆಗಿದೆ. ಆದರೆ ಫ್ರೆಂಡ್ಸ್, ಈ ಬಾಲ್ಯ ವಿವಾಹನ ಸ್ವಲ್ಪ ಜನ ನಿಲ್ಲಿಸಿಲ್ಲ. ಇನ್ನೂ 15 ವರ್ಷಕ್ಕೆ ಮಾಡೋದು, 16 ವರ್ಷ, 17 ವರ್ಷ, 12 ವರ್ಷ, 13 ವರ್ಷ, ಇದೆಲ್ಲ ತುಂಬ ಒಂದು ಹೆಣ್ಣಿಗೆ ಕಷ್ಟ ಆಗುತ್ತಲ್ಲ ಫ್ರೆಂಡ್ಸ್. ಒಂದು ಗಂಡಿಗಾದ್ರೂ ನೋಡಿ, ಅವರು ಇನ್ನೂ ಓದಬೇಕಾಗಿರುತ್ತೆ, ಒಂದು ಕೆಲಸ ಸೇರ್ಕೋಬೇಕು ಅಂತ ಇರುತ್ತೆ ನೋಡಿ. ಈಗ ತಂದೆ ತಾಯಿ ಆಸೆಗೆ ಮಕ್ಕಳು ಬಲಿಯಾಗೋಯ್ತಾರೆ. ಈಗ ಅವ್ರಿಗೇನು, ಇವ್ರಿಗೆ ಮದುವೆ ಮಾಡಬೇಕು, ಇವ್ರಿಗೆ ಕೊಡಬೇಕು, ಹೋಗ್ಬಿಡುತ್ತೆ ನಮ್ಮ ರಿಲೇಷನ್ಗೆ ಮದುವೆ ಮಾಡಬೇಕು, ಇಲ್ಲ ಬೇರೆ ಯಾರಾದರೂ ಬಂದು ಮದುವೆ ಆಗ್ಬಿಡ್ತಾರೆ, ಇಲ್ಲ ಅಂದರೆ ಅವನು ಹುಡುಗ ಯಾರನ್ನಾರ ಲವ್ ಮಾಡಿಬಿಡ್ತಾನೆ ಅವ್ರ ಮನಸ್ಸಲ್ಲಿ. ಆ ಥರ ಇದ್ದು ನೋಡಿ, ಅದಕ್ಕೆ ಬಲಿಯಾಗೋರು ಯಾರು ಫ್ರೆಂಡ್ಸ್? ಒಂದು ಹೆಣ್ಣು, ಒಂದು ಗಂಡು. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಗೊತ್ತಾ, ನೀವು ದಯವಿಟ್ಟು ನೋಡಿ, ಎಜುಕೇಷನ್ ಕೊಡಿಸಿ, ಓದಲಿ, ಚೆನ್ನಾಗಿ ಓದಿ ಮುಂದೆ ಬರಲಿ, ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ, ಅವ್ರ ಲೈಫಲ್ಲಿ ಏನೇನು ಆಸೆ ಇರುತ್ತೋ ಬದುಕಲಿ. ಇವಾಗ ನೋಡಿ, ಅದು ನಮ್ಮ ಇಷ್ಟ ಅಲ್ಲ. ಒಂದು ಹೆಣ್ಣು ನಾನು ಓದಬೇಕು, ನಾನು ಕಾಲೇಜ್ಗೆ ಹೋಗಬೇಕು, ಯಾವ ಕೆಲಸ ಮಾಡಬೇಕು, ಅವ್ರವ್ರಿಷ್ಟಕ್ಕೆ ಬಿಟ್ಬಿಡಿ. ಯಾವುದೋ ಒಂದು ಕಾಲದ್ದು ಯಾವುದೋ ಆಸ್ತಿ, ಹಂಗಾರೆ ಏನು ಫ್ರೆಂಡ್ಸ್, ಆಸ್ತಿ ಹಣ ಇದ್ದವನೇ ಬದುಕೋದು. ಯಾಕಂದರೆ ಒಬ್ಬ ಬಡವ ಏನು ಒಂದು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ವಾ? ಒಬ್ಬ ಶ್ರೀಮಂತ ಆದವನೇ ಆಗಿದ್ರೆ ಒಂದು ಹಣ ಇದ್ದವನೇ ಅವನ ಹೆಂಡ್ತಿಗೆ ಊಟ ಕೊಡೋದು, ಬಟ್ಟೆ ಕೊಡೋದು. ಹಂಗಾದ್ರೆ ಯಾರು ಇನ್ನು ಬೇರೆ ಬಡವರಾಗಿದ್ದರು, ಒಂದು ಚಿಕ್ಕ ಕೆಲಸಕ್ಕೆ ಹೋಗಿರೋರು, ಅವ್ರ ಹೆಂಡ್ತಿಗೆ ಬಟ್ಟೆ ತಂದು ಕೊಡಲ್ವ, ಊಟ ತಂದು ಕೊಡೋದು? ಫ್ರೆಂಡ್ಸ್, ನೀವು ತಿಳ್ಕೊಂಡಿದ್ದೀರಿ, ಅವರೆಲ್ಲರಿಗಿಂತ ಚೆನ್ನಾಗೇ ನೋಡ್ಕೋತಾರೆ ಬಡವರಾದರೆ. ನೋಡಿ, ನಾವೆಲ್ಲ ಬಡವರಾಗಿ ಚೆನ್ನಾಗಿ ಬದುಕ್ತಾ ಇಲ್ವಾ? ಚೆನ್ನಾಗಿಲ್ವಾ? ನಾವು ಊಟ ಮಾಡ್ತಾಯಿಲ್ವಾ? ನಾವು ಬಟ್ಟೆ ಹಾಕೋತಾ ಇಲ್ವಾ? ಇನ್ನು ನಾವೇನು ಕೋಟ್ಯಾಧೀಶ್ವರಲ್ಲ. ನಾವು ಎಷ್ಟು ನೆಮ್ಮದಿಯಾಗಿದ್ದೀವಿ, ಎಷ್ಟು ಚೆನ್ನಾಗಿ ಬದುಕ್ತಾಯಿದ್ದೀವಿ ಬಡವರಾದ್ರೂ. 3 ಹೊತ್ತು ಊಟ ಮಾಡ್ತಾಯಿದ್ದೀವಿ, 3 ಹೊತ್ತು ಬಟ್ಟೆ ಇಕ್ಕೋತಾ ಇದ್ದೀವಿ, ತಿಂತಾಯಿದ್ದೀವಿ, ನೆಮ್ಮದಿಯಾಗಿ ಬದುಕ್ತಾಯಿದ್ದೀವಿ.
ಏನು ಶ್ರೀಮಂತನಾದವನೇ ಆಸ್ತಿ ಇಟ್ಟಿರೋವನೇ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾನ, ಏನೋ ಅವ್ನ ಮನೇಲಿ ಕೂರಿಸ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ಸಾವು ಅವ್ರಿಗೂ ಒಂದೇ, ನಮಗೂ ಒಂದೇ. ಯಾವುದಾದ್ರೂ ಕಾಯಿಲೆ ಬಂದರೆ ಅವ್ರಿಗೂ ಒಂದೇ ಥರ ಮೆಡಿಸನು, ನಮಗೂ ಒಂದೇ ಥರ ಮೆಡಿಸನು. ಈಗ ನೋಡಿ, ಅವ್ನಿಗೆ ಹೊಟ್ಟೆ ನೋವು ಬಂದರೆ ತಲೆನೋವಿನ ಮೆಡಿಸನ್ ಕೊಡ್ತಾರೆ, ಅವ್ನಿಗೆ ಹೊಟ್ಟೆ ನೋವು ಬಂದರೆ ಅವ್ನಿಗೂ ಹೊಟ್ಟೆ ನೋವು ಮೆಡಿಸನ್ನೇ ಕೊಡ್ತಾರೆ. ಅವ್ನಿಗೆ ಯಾವುದಾದ್ರೂ ಪಾರ್ಟ್ಸ್ನ ಆಪ್ರೇಷನ್ ಮಾಡಬೇಕು ಅಂದ್ರೆ ಅವ್ನಿಗೇನು ಹಂಗೆ ಮಂತ್ರ ಹೇಳಿ ಮಾಯ ಮಾಡಿಬಿಡ್ತಾರೆ. ಅವನಿಗೂ ಕುಯ್ದು ಹೊಲಿಗೆ ಹಾಕಿಯೇ ಹುಷಾರು ಮಾಡೋದು. ಸ್ವಲ್ಪ ಹಣ ಆಸ್ತಿಲಿ ಸ್ವಲ್ಪ ಅವನು ದೊಡ್ಡ ಜಾಗಕ್ಕೆ ಹೋಗ್ಬೋದು, ನಾವು ಚಿಕ್ಕ ಜಾಗಕ್ಕೆ ಹೋಗ್ಬೋದು, ಆದರೆ ಕಾಯಿಲೆ ಎಲ್ರಿಗೂ ಒಂದೇ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಫ್ರೆಂಡ್ಸ್, ದಯವಿಟ್ಟು ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಕಳನ್ನಾಗಲಿ ಅವ್ರ ಆಸೆನ ಯಾವತ್ತೂ ಯಾರೂ ಕಟ್ ಮಾಡಬೇಡಿ. ಯಾಕೆ ಗೊತ್ತಾ, ಈ ಚಿಕ್ಕ ಚಿಕ್ಕ ವಯಸ್ಸಿಗೆ 16 ವರ್ಷ SLC ಆಯಿತು, ಅವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಯಾರನ್ನೂ ಮದುವೆ ಮಾಡಬೇಡಿ. ಅವರವ್ರ ಆಸೆ ಏನಿರ್ತೋ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಅವ್ರಿಗೆ ನಿಮ್ಮ ರಿಲೇಷನ್ಗಿಂತ ಇನ್ನೂ ಚೆನ್ನಾಗಿರೋ ಹುಡುಗನೇ ಸಿಗ್ಬೋದು, ಚೆನ್ನಾಗಿರೋ ಸಂಬಂಧನೇ ನಿಮಗೂ ಸಿಗ್ಬೋದು. ಯಾಕೆ ದುಡುಕಬೇಕು? ನೋಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ನಾವು ಏನೇ ಬಂದ್ರೂ ಅದನ್ನು ಅಯ್ಯೋ ಮುಂದೆ ಏನಾಗ್ಬಿಡುತ್ತಪ್ಪ, ಎಂಥರು ಸಿಗ್ತಾರೋ, ಏನು ಮಾಡ್ತಾನೋ ಅಂತ ನಾವು ಮನಸ್ಸಲ್ಲಿ ಯೋಚನೆ ಮಾಡಬಾರ್ದು. ಒಂದು ಏನಾದರೂ ಕೆಟ್ಟದಾದರೆ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಅದಾಗೋದು ಒಳ್ಳೇದಕ್ಕೇ. ಅಯ್ಯೋ ಅವರು ಶ್ರೀಮಂತರಾದರು, ಅವರು ಬೇರೆ ಹುಡುಗಿ ಮದುವೆ ಆಗ್ಬಿಟ್ರೆ ಆಸ್ತಿ ಹೋಗುತ್ತೆ, ಯಾಕಾಗುತ್ತೆ? ಅದಕ್ಕಿಂತ ಒಳ್ಳೆ ಕಡೆನೇ ಸಿಗ್ಬೋದಲ್ವ. ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಗ್ಬೋದು, ಅವಳನ್ನ ಓದಿಸ್ಕೊಂಡು ಮದುವೆ ಆಗೋ ಹುಡುಗ ಸಿಗ್ಬೋದು, ಕೆಲ್ಸಕ್ಕೆ ಹೋಗಿ ಸುಖವಾಗಿ ನೆಮ್ಮದಿಯಾಗಿ ಬದುಕೋ ಹುಡುಗ ಸಿಗ್ಬೋದು. ನೋಡಿ, ಈಗ ಎಷ್ಟೋ ಜನ ಗಂಡ ಹೆಂಡ್ತಿ ಕೆಲ್ಸಕ್ಕೆ ಹೋಗ್ತಾರೆ, ನೆಮ್ಮದಿ ಜೀವನ ಮಾಡ್ತಾಯಿದ್ದಾರೆ. ಹಂಗಾದ್ರೆ ಅವರೆಲ್ಲ ಸುಖವಾಗಿಲ್ವ? ಅವರು ಏನು ತಿಂತಾ ಇಲ್ವಾ? ಅವರೇನು ಊಟ ಮಾಡ್ತಾರೆ? ಫ್ರೆಂಡ್ಸ್, ಅವರು ಇಬ್ಬರು ಅರ್ಥ ಮಾಡ್ಕೊಂಡು ಬದುಕಬೇಕು, ಅದು ಜೀವನ. ಶ್ರೀಮಂತನಿಗೆ ಮದುವೆ ಮಾಡಿಬಿಟ್ಟೆ ಅನ್ನೋದೆಲ್ಲ ಮುಖ್ಯ. ಅವ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಇರಲಿ ಸುಖ ಇರಲಿ ಜೊತೇಲಿ ಬದುಕಬೇಕು, ಅದು ಮೇಯ್ನು. ಹಂಗಾಗಿ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಎಲ್ರಿಗೂ ಅಂದರೆ, ನನಗೆ ಇದು ಡಾಕ್ಟ್ರದ್ದು ಒಂದು ನಾನು ವಿಡಿಯೋ ನೋಡಿದೆ. ಆವಾಗ ಅವರು ಬಾಲ ಗರ್ಭಿಣಿಯವರೇ 600 ಜನ ಇದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಬೇಕು ಅಂತ ನಾನು ಮಾಡ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಎಲ್ರಿಗೂ ಹೇಳೋದು ಫ್ರೆಂಡ್ಸ್, ನಾನು ದಯವಿಟ್ಟು ಯಾರೇ ಆದ್ರೂ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಳನ್ನಾಗಲಿ 18 ವರ್ಷದ ಮೇಲ್ಪಟ್ಟೆ ಮದುವೆ ಮಾಡಿ. ಯಾಕೆ ಗೊತ್ತಾ, 18 ವರ್ಷದ ಒಳಗೆ ಇವ್ರ ಮನೇಲಿ ಶ್ರೀಮಂತರು ಬಂದರು, ಈ ಹುಡುಗ ಚೆನ್ನಾಗಿದ್ದಾನೆ, ಇವನಿಗೆ ಮದುವೆ ಮಾಡಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ, ಇವನಿಗೆ ಮಾಡಬೇಕು ಅವನಿಗೆ ಮಾಡಬೇಕು ಅಂತ ದಯವಿಟ್ಟು ಚಿಕ್ಕ ವಯಸ್ಸಿಗೆ ಯಾರೂ ಮದುವೆ ಮಾಡಬೇಡಿ. ಅವ್ರ ಹಣೆ ಬರೋಣ ನೀವು ಬರೆದಿಲ್ಲ, ನಾವು ಬರೆದಿಲ್ಲ. ಈ ಭೂಮಿ ಮೇಲೆ ಅವ್ರಿಗೂ ಶಾಶ್ವತ ಇಲ್ಲ, ನಮಗೂ ಶಾಶ್ವತ ಇಲ್ಲ. ಏನೋ ಬಂದಿದ್ದೀವಿ, ದೇವರು ಒಂದು ಬದುಕನ್ನ ಕೊಟ್ಟಿದ್ದಾನೆ. ನಾವು ಈ ಇರೋ 3 ದಿನದಲ್ಲಿ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆಯದನ್ನು ಮಾಡಿ ನಾವು ಒಂದಿನ ಸಾಯಬೇಕು. ಇವಾಗ 16 ವರ್ಷ ನೋಡಿ, ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಡೆಲಿವರಿ ಟೈಮಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡು. ಯಾಕೆ ಹೇಳಿ, ಅವ್ರಿಗೆ ಸಪೋರ್ಟು ತಡೆಯೋ ಶಕ್ತಿ ಇರಲ್ಲ, ಇನ್ನು ಗರ್ಭಕೋಶ ಬೆಳೆದಿರಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನೋವನ್ನು ಬಗ್ಸಳೆ ಯಾರು? ಒಂದು ಹೆಣ್ಣು. ಅದಕ್ಕೋಸ್ಕರ ಚಿಕ್ಕ ವಯಸ್ಸಿಗೆ ಯಾಕೆ ಆಸ್ತಿ ಹಣ ಯಾವುದು ಶಾಶ್ವತ ಇಲ್ಲ ಫ್ರೆಂಡ್ಸ್. ನಾವೆಲ್ಲರನ್ನೂ ಯಾಕೆ ನೋಡಬೇಕು? ನಮ್ಮ ಪುನೀತ್ ಸರ್ ನೋಡಿದ್ರೆ ಎಷ್ಟು ಕೋಟಿಗೆ ಬದುಕ್ತಾ ಇದ್ದಾರೆ. ಜಿಮ್ಗೆ ಹೋದರು, ಮನೇಲಿ ಬಂದು ಅಂತೂ ಊಟನೇ ಮಾಡಲಿಲ್ಲ, ಹಾಸ್ಪಿಟ್ಲಿಂದ ಹೆಣವಾಗಿ ಮನೆಗೆ ಬಂದರು. ಏನು ಎಷ್ಟು ಕೋಟಿ ಐತೆ ಲೆಕ್ಕ ಹಾಕೋಕ್ಕೆ ಆಗಲ್ಲ. ಹಾಗೆ ಫ್ರೆಂಡ್ಸ್, ಯಾಕೆ ಗೊತ್ತಾ, ಇನ್ನೂ ಸ್ವಲ್ಪ ಜನ ಹುಡುಗರಿಗೆ ಒಬ್ಬೊಬ್ರು ಏನು ಗೊತ್ತಾ ಫ್ರೆಂಡ್ಸ್, ವಯಸ್ಸಿಗೆ ಬಂದ ತಕ್ಷಣ ನೀನು ಕಾಲೇಜ್ಗೆ ಹೋಗ್ಬೇಡ ಆಡ್ಕೋತಾರೆ ಹಳ್ಳಿ ಕಡೆ. ಇಲ್ಲ ನೀನು ಕಾಲೇಜ್ಗೆ ಹೋಗಬೇಡ, ಇನ್ನೇನು ಆಯ್ತಲ್ಲ SLC ಓದ್ದಲ್ಲ, ಇದಕ್ಕೆ ಹೋಗು, ಇನ್ನು ಮದುವೆ ಮಾಡ್ತೀವಿ, ಮದುವೆ ಆಗು ಅಂತಾರೆ. ಆಗ ಅವ್ರಿಗೆ ನೋಡಿ ಪರಿಸ್ಥಿತಿ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಹೆಣ್ಮಕ್ಳಿಗೆ. ಯಾಕಂದ್ರೆ ಅವರು ತಂದೆ ತಾಯಿ ಹೇಳ್ದಂಗೆ ಕೇಳ್ತಾರಲ್ಲ, ಇನ್ನೇನು ನೀನು ಯಾವುದು ಓದೋದು ಬೇಡ, ಇನ್ನು ಕಾಲೇಜ್ಗೆ ಹೋಗೋದೇನು ಬೇಡ, ಮದುವೆ ಮಾಡ್ತೀವಿ, ಮದುವೆ ಆಗು. ಆಗ ಅವ್ರಿಗೆ ಕಠಿಣ ಪರಿಸ್ಥಿತಿಗೆ ಸಿಕ್ಕಾಕೋತಾರೆ ಫ್ರೆಂಡ್ಸ್. ಆದರೆ ಈಗ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಮುಂದುವರೆದಿದ್ದಾರೆ. ಪ್ರಪಂಚ ಆವಾಗಲಷ್ಟಿಲ್ಲ, ಆದ್ರೂ ಇಷ್ಟು ನಡೀತಾ ಇದೆ ನೋಡಿ. ಯಾಕೆಂದರೆ ಇವಾಗ ಅವರು ಇಷ್ಟಪಟ್ಟವ್ರನ್ನ ಧೈರ್ಯ ಮಾಡ್ತಾರೆ, ನಾನು ಅವನ್ನ ಇಷ್ಟಪಟ್ಟಿದ್ದೀನಿ, ನಾನು ಅವನ್ನ ಮದುವೆ ಆಯ್ತೀನಿ ಅಂತ ಹೇಳ್ತಾರೆ. ಅಕಸ್ಮಾತ್ ಮನೇಲಿ ಒಪ್ಪಲಿಲ್ಲ, ಅವನ ಜೊತೆಲೇ ಹೋಗಿ ಮದುವೆ ಮಾಡ್ಕೊಂಡು ಇಬ್ಬರು ಅನ್ಯೂನ್ಯವಾಗಿ ಇಬ್ಬರು ಕೆಲ್ಸಕ್ಕೆ ಹೋಗ್ಕೊಂಡು ಇಬ್ಬರು ಬದುಕ್ತಿರ್ತಾರೆ. ಇವಾಗೆಲ್ಲ ಆ ಥರ ಐತೆ. ಆದರೆ ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಮಾತೇನು ಹೇಳ್ತೀನಿ ಗೊತ್ತಾ, ದಯವಿಟ್ಟು ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಏಜ್ ಹೆಣ್ಮಕ್ಳಿದ್ರೆ ಗಂಡು ಮಕ್ಕಳಿದ್ರೆ ಆಸ್ತಿಗೋಸ್ಕರ ಈ ಹುಡುಗ ಚೆನ್ನಾಗಿದ್ದಾನೆ, ಇವ್ರು ನಮ್ಮ ರಿಲೇಷನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ದಯವಿಟ್ಟು ಮದುವೆ ಮಾಡಬೇಡಿ. ನೋಡಿ, ಅವ್ರ ಮನೇಲಿ ಏನು ಬರೆದಿರುತ್ತೋ ಎಲ್ಲರೂ ಚೆನ್ನಾಗೇ ನೋಡ್ಕೋತಾರೆ, ಯಾರು ಏನು ಬೀದಿಗೆ ಬಿಡಲ್ಲ.
ಅವ್ರ ಹತ್ರ ಏನೈತೆ ಅದರಲ್ಲಿ ಒಂದು ಹೆಂಡ್ತಿನ ತುಂಬ ಚೆನ್ನಾಗೇ ನೋಡ್ಕೋತಾರೆ. ಕಷ್ಟ ಇರಲಿ ಸುಖ ಇರಲಿ. ಈ ಥರ ದುರಾಸೆಗೆ ಬಿದ್ದು ಹೆಣ್ಮಕ್ಳಿಗೆ ಮದುವೆ ಮಾಡಿ ಅವರು ಅವರು ಪ್ರಾಣ ಹೋಗೋ ಥರ ಮಾಡಬೇಡಿ. ನೋಡಿ, ಅವ್ರಿಗೆ ಚಿಕ್ಕ ಏಜಲ್ಲಿ ಡಿಲಿವರಿ ಪೇಯ್ನ್ನ ತಡ್ಕೊಳಕ್ಕಾಗಲ್ಲ. ಡಿಲಿವರಿ ಟೈಮಲ್ಲಿ ಏನಾದರೂ ಒಂದು ಸಿಜರಿನ್ ಮಾಡಿ ಮಗುನ ತೆಗೆದ್ರೂ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಯಾಕೆ ಗೊತ್ತಾ? ಏಜ್ ಆಗಲಿ 18 ವರ್ಷ ಮೇಲೆ ನೋಡಿ ಫ್ರೆಂಡ್ಸ್, ಬೇಕಾದ್ರೆ ಇನ್ನೂ ಜಾಸ್ತಿ ವಯಸ್ಸಾದ ಮೇಲೆ ಮದುವೆ ಮಾಡಿ. ಏನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ದಯವಿಟ್ಟು ಚಿಕ್ಕ ಏಜ್ಗೆ ಈ ಬಾಲ್ಯ ವಿವಾಹ ಯಾವುದು 17 ವರ್ಷದ ಒಳಗೂ ಯಾರು ಮಾಡಬೇಡಿ. ಹಂಗಾಗಿ ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ಯಾಕೆ ಗೊತ್ತಾ, 3 ವರ್ಷ ಆಯಿತು ನಮ್ಮ ಮನೆಗೆ ನಾವು ಬಂದಾಗ ಪೇಂಟ್ ಮಾಡಿಸಿರೋದು. ಇನ್ನು ನಮ್ಮ ಬೆಡ್ರೂಮ್ ಆಲ್ರೆಡಿ ನಿಮಗೆ ತೋರಿಸಿನ, ಆ ಕಡೆ ಎಲ್ಲ 3 ಬೀರು ಇಟ್ಟಿದ್ದೀನಿ. ಈಗ ಇಲ್ಲಿ ಲಾಕ್ ಮಾಡಿದ್ದೀನಿ. ಇದೇ ನಾನು ಬೆಡ್ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಹಕಾರದಿಂದ ನನ್ನ ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲರೂ ನೋಡ್ತಾಯಿದ್ದೀರಿ. ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.